ವೀಕ್ಷಕರೇ ನಮಸ್ಕಾರ. ಈಗ ಈ ಪನ್ನೀರ್ ಅನ್ನೋದು ಎಲ್ಲ ಒಂಥರ ಸಾಮಾಜಿಕ ಮಾಧ್ಯಮ ಡಿಸ್ಕಸ್ ಮಾಡ್ತಾರೆ. ಇದರಿಂದ ಫ್ಯಾಟಿ ಲಿವರ್ ಆಗುತ್ತಾ, ಅಥವಾ ಈ ಹಲವಾರು ವೈರಲ್ ವಿಡಿಯೋಸ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಸೋಷಿಯಲ್ ಮೀಡಿಯಲ್ಲಿ. ಪನ್ನೀರೆಲ್ಲ ಒಂಥರ ಫೇಕ್, ಇದು ಯಾವುದಾದ್ರು ಕೆಮಿಕಲ್ಸು, ಸ್ಟಾರ್ಚು, ಡಿಟರ್ಜೆಂಟ್, ಈವನ್ ಪ್ಲಾಸ್ಟಿಕ್ ಎಲ್ಲ ಇರುತ್ತೆ. ಸೊ ಎಲ್ಲ ಥರದ್ದು ಕನ್ಫ್ಯೂಷನ್. ನಾನು ಆ್ಯಸ್ ಎ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಈಗ ಡೈಲಿ ಎಲ್ಲ ಹಲವಾರು ಥರದ್ದು ಲಿವರ್ ಪ್ರಾಬ್ಲಮ್ಸ್ ನೋಡ್ತಾ ಇರ್ತೀನಿ. ಕೆಲವೊಂದು ಪೇಷಂಟ್ಸ್ ಕೇಳ್ತಾ ಇರ್ತಾರೆ, ಸರ್ ನನಗೆ ಫ್ಯಾಟಿ ಲಿವರ್ ಇದೆ, ನಾನು ಪನ್ನೀರ್ ತಿನ್ನೋದು ಒಳ್ಳೆಯದಾ, ನಾನು ವೆಜಿಟೇರಿಯನ್ನು, ನಾನು ಪನ್ನೀರ್ ಹೊರಗಡೆ ಯಾವಾಗಾದರೂ ಹೋಟ್ಲಲ್ಲಿ ತಿನ್ಬೋದಾ, ಅಥವಾ ಈ ಪನ್ನೀರ್ ತಿಂದರೆ ಫ್ಯಾಟಿ ಲಿವರ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಸತ್ಯ, ಪನ್ನೀರ್ ನಮ್ಮ ಲಿವರ್ಗೆ ಒಳ್ಳೆಯದಾ ಕೆಟ್ಟದ್ದಾ ಅನ್ನೋದನ್ನು ಈ ವಿಡಿಯೋಲಿ ನೋಡೋಣ. ಈ ಪನ್ನೀರ್ ಬಗ್ಗೆ ಮಾತಾಡೋಕೆ ಮುಂಚೆ ಲಿವರ್, ಒಂದು ಫ್ಯಾಟಿ ಲಿವರ್ ಅಂದರೆ ಏನು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈಗ ನಮ್ಮ ಆರೋಗ್ಯಕರವಾಗಿರೋ ಒಂದು ಯಕೃತ್ ಲಿವರಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಕೊಬ್ಬಿನಾಂಶ ಇರುತ್ತೆ. ಎಕ್ಸೆಸ್ ಆಫ್ ಫ್ಯಾಟ್, ಕೊಬ್ಬಿನಾಂಶ ಜಾಸ್ತಿ ನಮ್ಮ ಲಿವರಲ್ಲಿ ಕೂರ್ತಾ ಇದ್ದಂಗೆ ಲಿವರ್ ಸೆಲ್ಸ್ನ ಅದು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಫ್ಯಾಟಿ ಲಿವರ್ ಡಿಸೀಸ್ ಅಂತ ಕರಿತೀವಲ್ಲ. ಮುಂಚೆ ಎಲ್ಲ ಈ ಮದ್ಯಪಾನ ಮಾಡೋರು ಆಲ್ಕೋಹಾಲಿಂದ ಲಿವರ್ ಡ್ಯಾಮೇಜ್ ಆಗಿ ಫ್ಯಾಟಿ ಲಿವರ್ ಆಗ್ತಾ ಇತ್ತು. ಈಗ ನಾವು ನೋಡೋ ಮೆಜಾರಿಟಿ ಆಫ್ ಜನಕ್ಕೆ ಆಲ್ಕೋಹಾಲ್, ಮದ್ಯಪಾನ ಅಲ್ಲ, ಈ ಬೇರೆ ನಾನ್ ಆಲ್ಕೋಹಾಲ್, ಅಂದರೆ ಲೈಫಲ್ಲಿ ಯಾವತ್ತು ಕೆಲವರು ಆಲ್ಕೋಹಾಲೇ ಮುಟ್ಟಿರಲ್ಲ ಅಂಥವ್ರಿಗೆಲ್ಲ ಫ್ಯಾಟಿ ಲಿವರ್. ಯಾಕಂದರೆ ಇದು ಹಲವಾರು ಕಂಡೀಷನ್ ಜೊತೆ ಇರುತ್ತೆ. ಒಂದು ಶುಗರ್, ಪ್ರೀ ಡಯಾಬಿಟೀಸ್ ಇರ್ಬೋದು, ಅಲ್ಲಿ ಆಲ್ರೆಡಿ ಶುಗರ್ ಬಂದಿರ್ಬೋದು, ಡಯಾಬಿಟೀಸು, ಬೊಜ್ಜು, ಸೆಂಟ್ರಲ್ ವೆಯ್ಟು, ಇನ್ಸುಲಿನ್ ರೆಸಿಸ್ಟೆನ್ಸು, ಕೊಲೆಸ್ಟ್ರಾಲ್ ಜಾಸ್ತಿ, ಬಿ ಪಿ ಜಾಸ್ತಿ, ವ್ಯಾಯಾಮ ಇರೋದಿಲ್ಲ, ನಿದ್ದೆ ಸರಿ ಇರೋದಿಲ್ಲ, ಆಮೇಲೆ ವಿಪರೀತ ಆಹಾರನೇ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಎಷ್ಟೊಂದು ಜನ ಏನು ರಿಯಲೈಸ್ ಆಗಲ್ಲ ಅಂದರೆ, ಈ ಫ್ಯಾಟಿ ಲಿವರ್ ಅನ್ನೋದು ಯಾವುದೋ ಒಂದು ಆಹಾರದಿಂದ ತಿಂದ್ಬಿಟ್ರೆ ಆಗೋದಿಲ್ಲ. ಅದು ಕ್ರಮೇಣವಾಗಿ ಎಷ್ಟೊಂದು ವರ್ಷಗಳಿಂದ ಡೆವಲಪ್ ಆಗ್ತಾ ಇರುತ್ತೆ ಅವರ ಓವರ್ ಆಲ್ ಜೀವನ ಶೈಲಿ ಮೇಲೆ. ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದರೆ, ಪ್ರತಿದಿನ ಏನೋ ಒಂದು ನ್ಯೂಸ್ ಬರ್ತಾ ಇರುತ್ತೆ, ಯಾವುದೋ ಒಂದು ಆಹಾರದ ಮೇಲೆ ಅವರು ಒಂಥರ ಬ್ಲೇಮ್ ಮಾಡೋದು. ಒಂದಿನ ರೈಸ್ ತಿಂದರೆ ಇದಾಗುತ್ತೆ, ಇನ್ನೊಂದಿನ ಮಾವಿನ ಹಣ್ಣು ತಿಂದರೆ, ಇನ್ನೊಂದಿನ ತುಪ್ಪ, ಪನ್ನೀರ್, ಈ ಥರ. ಮೆಡಿಸಿನ್ ಆ ಥರ ಸಿಂಪಲ್ ಅಲ್ಲ. ಈಗ ಒನ್ ಆಫ್ ದ ಬಿಗ್ಗೆಸ್ಟ್ ಮಿತ್ಸ್ ಅಂದರೆ ಮೂಢನಂಬಿಕೆಗೆ ಬರೋಣ. ಪನ್ನೀರು ನಿಜವಾಗ್ಲೂ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ವಾ? ಪನ್ನೀರಿಂದ ಫ್ಯಾಟಿ ಲಿವರ್ ಆಗುತ್ತಾ? ಪನ್ನೀರಿಂದ ಲಿವರ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಸೈಂಟಿಫಿಕ್, ವೈಜ್ಞಾನಿಕವಾಗಿ ಯಾವುದೇ ಒಂದು ಎವಿಡೆನ್ಸ್ ಇಲ್ಲ. ಎಸ್ಪೆಷಲಿ ಕಡಿಮೆ ಮಾಡರೇಟ್ ಅಮೌಂಟ್ಸಲ್ಲಿ ತೊಗೊತಾ ಇರ್ತಾರಲ್ಲ ಅಂಥವ್ರಿಗೆ, ಈ ಹೆಲ್ತಿ ಪೀಪಲ್ಗೆ. ಈಗ ಪನ್ನೀರಲ್ಲಿ ಹಲವಾರು ಒಳ್ಳೆ ಒಂದು ಪೌಷ್ಟಿಕಾಂಶ ಇರುತ್ತೆ. ನಮಗೆ ಅದರಿಂದ ಒಳ್ಳೆ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಅದರಲ್ಲಿ ಹೈ ಕ್ವಾಲಿಟಿ ಪ್ರೋಟೀನ್ ಇದೆ, ಕ್ಯಾಲ್ಸಿಯಂ ಸಿಗುತ್ತೆ, ವಿಟಮಿನ್ B12 ಸಿಗುತ್ತೆ. ಸೊ ಇದು ತುಂಬ ಅದ್ಭುತವಾಗಿರುವಂಥ ಸೋರ್ಸ್, ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ. ಈಗ ಅದರಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಹೊಟ್ಟೆ ಒಂದು ಸ್ವಲ್ಪ ಫುಲ್ ಆದಂಗೆ ಅನಿಸುತ್ತೆ. ಸೊ ಪನ್ನೀರ್ ತಿಂದಮೇಲೆ ಒಂಥರ ಈ ಮತ್ತೆ ಮತ್ತೆ ಮಧ್ಯೆ ತಿನ್ನಬೇಕು, ನನಗೆ 2 ಅವರ್ಗೆಲ್ಲ ಹಸಿವಾಗುತ್ತು ಅನ್ನೋದೆಲ್ಲ ಅದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಎಷ್ಟೊಂದು ಜನ ಈಗ ಟ್ರೈನಿಂಗು, ಜಿಮ್ಗೆಲ್ಲ ಹೋಗೋರು ಟ್ರೈನರ್ಸ್ ರೆಕಮೆಂಡ್ ಮಾಡ್ತಾ ಇರ್ತಾರೆ ಪನ್ನೀರ್ ತಗೊಳ್ಳಿ ಅಂತ. ಇನ್ನು ಹಲವಾರು ವೆಜಿಟೇರಿಯನ್ಸ್ಗೂ, ಡೈಟಿಷಿಯನ್ಸು ಕಾಮನ್ ಆಗಿ ಅವರ ಡಯಟ್ ಪ್ಲಾನಲ್ಲೂ ಪನ್ನೀರ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಈ ಎಷ್ಟೊಂದು ಜನ ವೆಯ್ಟ್ ಲಾಸ್ ಆಗ್ತೀನಿ ಅನ್ನೋರಿಗೆ ಪನ್ನೀರ್ ಅನ್ನೋದು ಬೆಟರು, ಸುಮ್ಮನೆ ರೈಸು, ಚಪಾತಿ ಇಂಥವೆಲ್ಲ ತಗೊಳ್ಳೋದಕ್ಕಿಂತ. ಸೊ ಈ ಪನ್ನೀರಿಗೆ ಯಾಕೆ ಒಂಥರ ಕೆಟ್ಟ ಹೆಸರು ಬರ್ತಾ ಇದೆ ರೀಸೆಂಟ್ಲಿ? ಯಾಕಂದರೆ ಏನಾಗುತ್ತೆ, ಇದು ಪನ್ನೀರಿಂದ ಅಲ್ಲ, ಅದು ಯಾವ ಥರ ಜನ ಪನ್ನೀರ್ನ ಸೇವನೆ ಮಾಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಈಗ ಯಾವಾಗ ರೀಸೆಂಟಾಗಿ ಯಾವ್ದೋ ಹೋಟ್ಲಲ್ಲಿ ನೀವು ಪನ್ನೀರ್ ಗಿನ್ನೀರ್ ತಿಂದಿರ್ತೀರಾ ಅಂದ್ಕೊಳ್ಳಿ, ನೀವೇನು ಜಸ್ಟ್ ಪ್ಲೇನು ಮನೆಯಲ್ಲಿ ಮಾಡಿರೋ ಥರ ಪನ್ನೀರ್ ತಿಂದಿದ್ದೀರಾ? ಇಲ್ಲ. ಏನಾಗುತ್ತೆ, ಪನ್ನೀರ್ ಬಟರ್ ಮಸಾಲ, ಶಾಹಿ ಪನ್ನೀರು, ಪನ್ನೀರ್ ಲಬಾಬ್ದಾರ್, ಈ ಥರದ್ದು ಹಲವಾರು ತುಂಬ ಕೊಬ್ಬಿನಾಂಶ ಇರೋ ಪನ್ನೀರ್ ಡಿಶಸ್ ಆರ್ಡರ್ ಮಾಡಿರ್ತೀರ. ಜೀರಾ ರೈಸು, ಬಟರ್ ನಾನು, ಬಟರ್ ರೋಟಿ, ಅದರ ಜೊತೆಗೆ ಗುಲಾಬ್ ಜಾಮೂನು, ಸಾಫ್ಟ್ ಡ್ರಿಂಕ್ಸ್, ಇನ್ನೊಂದು ಮತ್ತೊಂದು ಅಂತ. ಸೊ ಒಂದೇ ಮೀಲಲ್ಲಿ 1000 ಕ್ಯಾಲರಿ ಮೇಲೆ ತೊಗೊಂಡಿರ್ತಾರೆ. ಸೊ ಈ ಪನ್ನೀರಿಂದ ಲಿವರ್ಗೆ ಲೋಡ್ ಆಗ್ತಾ ಇರೋದಿಲ್ಲ. ನಿಮ್ಮ ಓವರ್ ಆಲ್ ಅದರಲ್ಲಿ ಕ್ರೀಮ್ ಎಷ್ಟಿದೆ, ಈ ಈ ಜಿಡ್ಡಿನ ಪದಾರ್ಥ, ಮೈದಾ, ಸಕ್ಕರೆ ಅಂಶ, ಓವರ್ ಆಲ್ ಕ್ಯಾಲರೀಸ್ ಇರುತ್ತಲ್ಲ, ಇದು ಜನ ಒಂಥರ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಲಿವರು ಅದಕ್ಕೇನು ಗೊತ್ತಾಗಲ್ಲ, ನೀವು ಪನ್ನೀರಿಂದ ಬರ್ತಾ ಇದೆಯಾ ಕ್ಯಾಲರೀಸು, ಅಥವಾ ಶುಗರಿಂದ ಬರ್ತಾ ಇದೆಯಾ, ಫ್ರೈಡ್ ಫುಡ್ಡಿಂದ ಬರ್ತಾ ಇದೆಯಾ, ಅಥವಾ ನೀವು ತಿಂತಾರ ಆಹಾರನೇ ಜಾಸ್ತಿ ತಿಂದು ಕ್ಯಾಲರೀಸ್ ಒಳಗಡೆ ಹೋಗ್ತಾ ಇದೆಯಾ ಅಂತ. ಕ್ಯಾಲರೀಸು ತಿಂತಾರ ಆಹಾರ ಜಾಸ್ತಿ ಡೈಲಿ ಹೋಗ್ತಾ ಇದ್ರೆ ಏನಾಗುತ್ತೆ, ಲಿವರಲ್ಲಿ ನ್ಯಾಚುರಲಿ ಕೊಬ್ಬಿನಾಂಶ ಕೂರುತ್ತೆ. ಅದು ಯಾವುದೋ 1-2 ದಿನ ಸಮಸ್ಯೆ ಆಗಲ್ಲ, ಅದು ತಿಂಗಳಾನ್ಗಟ್ಲೆ, ಒಂದು ವರ್ಷಾನ್ಗಟ್ಲೆ ಆಗ್ತಾ ಇರುತ್ತೆ. ಸೊ ಇನ್ನೊಂದು, ಎಷ್ಟೊಂದು ಸರಿ ಏನಾಗುತ್ತೆ ಅಂದರೆ, ಈ ಪನ್ನೀರ್ ಅಂತ ತುಂಬ ಸೇಫ್ ಅಂತಲೂ ಅನ್ಕೊಬಾರ್ದು. ಅದರಲ್ಲೂ ಕೊಬ್ಬಿನಾಂಶ ಇದೆ, ಫ್ಯಾಟ್, ಸ್ಯಾಚುರೇಟೆಡ್ ಫ್ಯಾಟ್. ಹಾಗಂತೇಳಿ ಅದು ಆಟೋಮ್ಯಾಟಿಕಲಿ ನಮಗೆ ಹಾನಿಕರ ಅಲ್ಲ. ಬಟ್ ಹಾಗಂತೇಳಿ ಜಾಸ್ತಿ ಪ್ರಪೋರ್ಷನ್ಸಲ್ಲಿ ಒಂದು ಪ್ರತಿ ದಿನಕ್ಕೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಕಪ್ಪಲ್ಲಿ ಪನ್ನೀರ್ನೇ ತಿಂತಾ ಹೋಗ್ತಾ ಇದ್ರೆ, ಓವರ್ ಆಲ್ ಕ್ಯಾಲರೀಸು ಅದ್ರ ಜೊತೆಗೆ ಜಾಸ್ತಿ ತೊಗೊತಾ ಇದ್ರೆ ವೆಯ್ಟ್ ಗೇನ್ ಆಗುತ್ತೆ ಈಸಿಯಾಗಿ. ಈಗ ವೆಯ್ಟ್ ಗೇನೇ ಒಂದು ಫ್ಯಾಟಿ ಲಿವರ್ಗೆ ಒಂದು ಬಿಗ್ಗೆಸ್ಟ್ ಒಂದು ಮೂಲ ಕಾರಣ ಅಂದ್ಕೊಳ್ಳಿ. ಸೊ
ಪನ್ನೀರಿಂದ ಅಂತಲ್ಲ ತೊಂದರೆ, ಎಷ್ಟು ಪೋರ್ಷನ್ ತಗೊಂತಾ ಇದ್ದೀರಾ, ಆಮೇಲೆ ಅದ್ರ ಜೊತೆಗೆ ಬೇರೆ ಆಹಾರನ ನೀವು ಎಷ್ಟು ತಗೊಂತಾ ಇದ್ದೀರಾ ಅಂತೇಳಿ. ಈಗ ಹಲವಾರು ಥರದ್ದು ಈ ಫೇಕ್ ಪನ್ನೀರು, ಒಂಥರ ಆರ್ಟಿಫಿಷಿಯಲ್ ಪನ್ನೀರು ಅಂತೇಳಿ ಸಾಮಾಜಿಕ ಮಾಧ್ಯಮದಲ್ಲಿ ಹಲವಾರು ವಿಡಿಯೋಸು ಬರ್ತಾ ಇರುತ್ತೆ. ಈಗ ಹಾಗಾಗಿ ಜನ ಹೆದರ್ತಾರೆ, ಇದು ಏನಪ್ಪ, ಈ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ಗೊತ್ತಿಲ್ಲ, ಇದು ಜಿನ್ವೈನ್ ಆಗಿರೋ ಪನ್ನೀರೇನ, ಇದನ್ನ ತಿನ್ಬೋದಾ ಬೇಡವಾ, ಇದರಲ್ಲಿ ಏನು ಕೆಮಿಕಲ್ ಇದೆಯೋ, ಸಿಂಥೆಟಿಕ್ ಮಿಲ್ಕಾ, ಇದು ಡಿಟರ್ಜೆಂಟಾ, ಈವನ್ ಪ್ಲಾಸ್ಟಿಕ್ ಇದೆಯಾ, ಏನು ಕತೆ ಅಂತೇಳಿ ಹೆದರ್ತಾರೆ. ಸೊ ಇದ್ರಲ್ಲಿ ಸತ್ಯಾಂಶ ಏನು, ಈಗ ಫುಡ್ ಅಡಲ್ಟ್ರೇಷನ್ನು, ಈ ಥರದ್ದು ಕಲಬೆರಕೆ ಅನ್ನೋದು ನಮ್ಮ ದೇಶದಲ್ಲಿ ಜೆನ್ಯೂನ್ ಆಗಿ ಪ್ರಾಬ್ಲಮ್ ಇದೆ. ಫುಡ್ ಸೇಫ್ಟಿ ಅಥಾರಿಟೀಸು ಸರ್ಕಾರದ ಕಡೆಯಿಂದ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಕೆಲವೊಂದು ಈ ಥರ ಸೀಸ್ ಮಾಡ್ತಾರೆ ಅಡಲ್ಟ್ರೇಟೆಡ್, ಈ ಸಬ್ಸ್ಟ್ಯಾಂಡರ್ಡ್ ಪನ್ನೀರು ಕೆಲವೊಂದು ಮ್ಯಾನುಫ್ಯಾಕ್ಚರ್ಸು, ವೆಂಡರ್ಸು. ಸೊ ಇದು ರಿಯಲ್ ಇನ್ಸಿಡೆಂಟ್ಸೇ, ಇದೇನು ಯಾರು ಊಹೆ ಅಂತೂ ಮಾಡ್ಕೊತಾ ಇಲ್ಲ. ಬಟ್ ಈ ಸೋಷಿಯಲ್ ಮೀಡಿಯಲ್ಲಿ ಏನಾಗುತ್ತೆ ಅಂದರೆ, ಎಲ್ಲೋ ಒಂದೋ ಎರಡೋ ಕೇಸ್ನ ಎತ್ಕೊಂಡ್ಬಿಟ್ಟು ಅದನ್ನೇ ಒಂಥರ ಬ್ರೇಕಿಂಗ್ ನ್ಯೂಸ್ ಥರ ಹೊಡೆದು ಎಲ್ಲರಿಗೂ ಜನಕ್ಕೆ ಕನ್ಫ್ಯೂಷನ್ ತಂದುಬಿಡ್ತಾರೆ. ಸೊ ಎಲ್ಲ ಪನ್ನೀರು ಫೇಕ್ ಅಂತೇಳಿ ಯಾವುದು ಒಂದು ಎವಿಡೆನ್ಸ್ ಇಲ್ಲ. ಯಾಕಂದರೆ ವಾಸ್ಟ್ ಮೆಜಾರಿಟಿ ನಮ್ಮ ಕಂಟ್ರಿಲಿ ಸಿಗೋ ಪನ್ನೀರು ರೆಪ್ಯೂಟೇಬಲ್ ಬ್ರ್ಯಾಂಡ್ಸು, ರಿಲಯಬಲ್ ಡೈರಿ ಸಪ್ಲೈಯರ್ಸು, ಜೆನ್ಯೂನ್ ಪನ್ನೀರೇ. ಕೆಲವೊಂದು ಟ್ರಿಕ್ಸ್ ಎಲ್ಲ ಜನ ಯೂಸ್ ಮಾಡ್ತಾರೆ. ನಾನು ಇದನ್ನ ಟೆಸ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ, ಇದು ಫೇಕ್ ಪನ್ನೀರಾ, ಅದನ್ನ ಸುಡೋದು ಅಥವಾ ಅದನ್ನ ಹಿಂಗೆ ಸ್ಟ್ರೆಚ್ ಮಾಡೋದು, ಅದ್ರ ಮೇಲೆ ಯಾವುದೋ ಒಂದು ಕೆಮಿಕಲ್ ಹಾಕೋದು, ಅಥವಾ ಸಿಂಪಲ್ ಕಿಚನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ಬಿಡ್ತೀನಿ ಈ ಪನ್ನೀರು ಜಿನೋಯಿನಾ ಫೇಕಾ ಅಂತೇಳಿ. ಇವೆಲ್ಲ ಇದಕ್ಕೆ ಯಾವುದು ವೈಜ್ಞಾನಿಕವಾಗಿ ರಿಲಯಬಿಲಿಟಿ ಇಲ್ಲ. ಓನ್ಲಿ ವೇ ಅದು ನಿಜವಾಗ್ಲೂ ಅಲ್ಲಿ ಕಲಬೆರಕೆ ಇದೆಯಾ ಅಂತ ಟೆಸ್ಟ್ ಮಾಡ್ಬೇಕಂದ್ರೆ ಆಕ್ಚುಲಿ ಪ್ರಾಪರ್ ಲ್ಯಾಬೋರೇಟರಿ ಟೆಸ್ಟಿಂಗ್ ಅಲ್ಲಿ ಮಾಡೋ ಅಂಥವು, ಅದು ನೀವು ಮಾಡೋ ಅಂಥ ಕೆಲಸಗಳಲ್ಲ. ಸೊ ನೀವು ಹಾಗಾಗಿ ಏನು ಮಾಡಬೇಕು, ಪನ್ನೀರ್ ಅನ್ನೋದನ್ನ ನೀವು ಒಂದು ಟ್ರಸ್ಟೆಡ್ ಬ್ರ್ಯಾಂಡು, ಒಂದು ಒಳ್ಳೆ ಬ್ರ್ಯಾಂಡ್, ಯಾವುದು ಮುಂಚೆಯಿಂದ ಟ್ರಸ್ಟ್ ಮಾಡೋ ಅಂಥದ್ದು ರಿಲಯಬಲ್ ಲೋಕಲ್ ಡೈರೀಸು, ಮೋಸ್ಟ್ ಇಂಪಾರ್ಟೆಂಟ್ಲಿ ಅದು ಒಳ್ಳೆ ಪ್ರಾಪರ್ ರೆಫ್ರಿಜರೇಷನಲ್ಲಿ ಇಟ್ಟಿದ್ದಾರೆ ಅದನ್ನ ನೋಡಿ. ಯಾಕಂದರೆ ಎಸ್ಪೆಷಲಿ ಹೊರಗಡೆ ತಿಂತಾ ಇದೀವಿ ಅಂದರೆ ಯಾವುದೋ ಒಂದು ಒಳ್ಳೆ ರೆಸ್ಟೋರೆಂಟ್, ಯಾವಾಗ ಅಪರೂಪಕ್ಕೆ ಒಂದು ಒಳ್ಳೆ ಫುಡ್ ಸೇಫ್ಟಿ ಹೈಜೀನು ಒಂದು ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಾ ಇದ್ದಾರಾ ಅಂತ. ಈಗ ಫೇಕ್ ಪನ್ನೀರ್ ಒಂದು ಮೇನ್ ಪ್ರಾಬ್ಲಮ್ ಅಲ್ಲ, ಅದನ್ನ ಯಾವ ಥರ ಸ್ಟೋರ್ ಮಾಡಿರ್ತಾರೆ ಅಂತೇಳಿ. ಯಾಕಂದರೆ ಅದೊಂದು ಡೈರಿ ಪ್ರಾಡಕ್ಟು, ಈಗ ಆಚೆ ಇಟ್ಬಿಟ್ಟು ಪ್ರಾಪರ್ ಟೆಂಪ್ರೇಚರ್ ಕಂಟ್ರೋಲಲ್ಲಿ ಇಡದೆ ಹೋದರೆ ಕೆಲವೊಂದು ಟೈಮು ಬ್ಯಾಕ್ಟೀರಿಯಾ ಅದರಲ್ಲಿ ಬೆಳ್ಕೊಂಡ್ಬಿಡುತ್ತೆ, ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಹಾಗಾಗಿ ಫುಡ್ ಪಾಯ್ಸನಿಂಗ್ ಆಗುತ್ತೆ, ಕೆಲವರಿಗೆ ವಾಂತಿ, ಬೇದಿ, ಹೊಟ್ಟೆ ನೋವು, ಜ್ವರ ಎಲ್ಲ. ಈಗ ಅದನ್ನ ತಿಂದ್ಬಿಟ್ಟು ನೆಕ್ಸ್ಟ್ ಡೇ ನನಗೆ ವಿಪರೀತ ಎಲ್ಲ ವಾಂತಿ ಭೇದಿ ಆಗ್ತಾ ಇದೆ, ಹೊಟ್ಟೆನೋ ಬರ್ತಾ ಇದೆ, ಇದ್ಯಾವುದೋ ಫೇಕ್ ಪನ್ನೀರ್ ಅಂತಲ್ಲ. ಯಾಕಂದರೆ ಪುವರ್ ಹೈಜೀನು, ಪ್ರಾಪರ್ ಸ್ಟೋರೇಜು ಇಲ್ಲ ಅಂದಾಗ ಅದರ ಟೆಂಪ್ರೇಚರ್ ಆಲ್ಟರ್ ಆಗಿ ಬ್ಯಾಕ್ಟೀರಿಯಾ ನಾರ್ಮಲ್ ಪನ್ನೀರಲ್ಲೂ ಬೆಳ್ಕೊಂಡು ಅದರಿಂದ ಫುಡ್ ಪಾಯ್ಸನಿಂಗ್ ಆಗಿರುತ್ತೆ. ಸೊ ಫ್ಯಾಟಿ ಲಿವರ್ ಎಲ್ಲ ಬರ್ತಾ ಇರೋದೆಲ್ಲ ಈ ಪನ್ನೀರಿಂದ ಅಂತೆಲ್ಲ ಕೆಲವೊಂದು ಟೈಮು ತಪ್ಪರ್ಥ ಮಾಡ್ಕೊತಾ ಇರ್ತಾರೆ. ಅದು ಫ್ಯಾಟಿ ಲಿವರ್ ಬರ್ತಾ ಇರೋದು ಬೊಜ್ಜು, ಹಲವಾರು ಜಂಕ್ ಫುಡ್ಸು ತಿಂತಾ ಇರೋ ಫುಡ್ಡಲ್ಲಿ ಇದೆಲ್ಲ ಜಿಡ್ಡಿನ ಅಂಶ ಜಾಸ್ತಿ, ಸಕ್ಕರೆ, ಸೋಮಾರಿತನ ಲೈಫ್ ಸ್ಟೈಲು, ಎಸ್ಪೆಷಲಿ ನಗರಗಳಲ್ಲಿ ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ಒನ್ ಆಫ್ ದ ಮೋಸ್ಟ್ ಎಫೆಕ್ಟಿವ್ ವೇಸ್ ಫ್ಯಾಟಿ ಲಿವರ್ನ ನಿಜವಾಗ್ಲೂ ಇಂಪ್ರೂವ್ ಮಾಡ್ತೀವಿ ಅಂದರೆ ಗ್ರ್ಯಾಜುವಲ್ ಆಗಿ ಕ್ರಮೇಣವಾಗಿ ತೂಕ ಕಡಿಮೆ ಮಾಡ್ಕೊಬೇಕು. ಹಲವಾರು ಸ್ಟಡೀಸ್ ಇದೆ, ಕನ್ಸಿಸ್ಟೆಂಟ್ ಆಗಿ ತೋರಿಸ್ತಾ ಇದೆ. ಈಗ 5-10% ಅಷ್ಟು ಬಾಡಿ ವೆಯ್ಟ್, 100 kg ಇರೋ ಮನುಷ್ಯ 10 kg ವೆಯ್ಟ್ ಕಡಿಮೆ ಆದರೆ ಅವರ ಲಿವರಲ್ಲಿ ಕೊಬ್ಬಿನಂಶ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ. ಲಿವರಲ್ಲಿ ಉರಿ ಊತ, ಒಳಗಡೆ ಆಗ್ತಾರೋ ಒಂಥರ ಗಾಯದ ಗುರುತು, ಫೈಬ್ರೋಸಿಸ್ ಅಂತೀವಿ, ಸ್ಕಾರಿಂಗ್, ಅದೆಲ್ಲ ಇಂಪ್ರೂವ್ ಆಗುತ್ತೆ. ಬಟ್ ಅದನ್ನ ಬೇರೆ ಪ್ರೋಟೀನ್ ಜೊತೆಗೂ ಬ್ಯಾಲೆನ್ಸ್ ಮಾಡಬೇಕು, ಬರೀ ಅದನ್ನೇ ತಿನ್ನೋದಲ್ಲ. ಕೆಲವೊಂದು ಕಾಳುಗಳು, ಕೆಲವೊಂದು ಸೋಯಾ ತಗೊಬೋದು, ಈ ಮೊಸರು, ಆಮೇಲೆ ಸ್ವಲ್ಪ ಹಾಲು, ಅಥವಾ ಕೆಲವೊಂದು ಬಾದಾಮಿ, ವಾಲ್ನಟ್ಸು, ಎಲ್ಲ ಥರದ ತರಕಾರಿ, ಹಣ್ಣುಗಳು, ಕೆಲವೊಂದು ಹೋಲ್ ಗ್ರೈನ್ ಫುಡ್ಸು. ಸೊ ಜಸ್ಟ್ ಯಾವುದೋ ಒಂದು ಫುಡ್ ಅಂತಲ್ಲ, ಓವರ್ ಆಲ್ ಈಟಿಂಗ್ ಪ್ಯಾಟರ್ನು ಯಾವ ಥರ ನೀವು ಅದನ್ನು ಡೈಲಿ ಪಾಲನೆ ಮಾಡ್ತಾ ಇದ್ದೀರಾ, ತಿಂಗಳಾನ್ಗಟ್ಲೆ, ವರ್ಷಾನ್ಗಟ್ಲೆ, ಅದು ನಿಮ್ಮ ಲಿವರ್ ಹೆಲ್ತ್ ಅನ್ನೋದನ್ನ ಅದು ಡಿಟರ್ಮಿನ್ ಮಾಡುತ್ತೆ. ಸೊ ಯಾರು ಪನ್ನೀರ್ನ ತಿನ್ನಬಾರ್ದು ಅಥವಾ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು, ಈಗ ಕೆಲವರು ಪನ್ನೀರ್ ಒಳ್ಳೇದಂತ ಹೇಳ್ಬಿಟ್ಟು ಅದನ್ನ ಇಷ್ಟ ಬಂದಂಗೆ ತಿನ್ನೋದಲ್ಲ. ಈಗ ಆಲ್ರೆಡಿ ಬೊಜ್ಜಿದೆ, ತೂಕ ಜಾಸ್ತಿ ಇದೆ, ಅಥವಾ ನಿಮ್ಮ ಶುಗರ್ ಲೆವೆಲ್ ಸರಿಯಾಗಿ ಕಂಟ್ರೋಲ್ ಇಲ್ಲ, ಕೆಟ್ಟ ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್ ಅಂತೀವಿ, ಅದು ಜಾಸ್ತಿ ಆಗ್ತಾ ಇದೆ, ಇಂಥವರೆಲ್ಲ ಕಡಿಮೆ ಮಾಡ್ಕೊಬೇಕು ಪನ್ನೀರ್ ತಿನ್ನೋದು. ನೀವು ಆಲ್ರೆಡಿ ವೆಯ್ಟ್ ಲಾಸ್ ಪ್ಲಾನ್ ಮಾಡ್ತಾ ಇದ್ದೀರ ಅಂದಾಗ ಲಾರ್ಜ್ ಪೋರ್ಷನ್ನು ತಿಂದರೆ ನಿಮಗೆ ಅದು ಅದರಿಂದನೂ ತೊಂದರೆ ಆಗುತ್ತೆ. ಸೊ ಆದಷ್ಟು ಕಡಿಮೆ ಪೋರ್ಷನಲ್ಲಿ ತಗೊಬೋದು, ಏನು ಸಮಸ್ಯೆ ಇಲ್ಲ. ಕೆಲವೊಂದು ಟೈಮು ಲೋ ಫ್ಯಾಟ್ ಪನ್ನೀರ್ ಸಿಗುತ್ತೆ, ಅದರಲ್ಲಿ ಕೊಬ್ಬಿನಂಶ ತೆಗೆದಿರ್ತಾರೆ. ಸೊ ಅದನ್ನು ನೀವು ಕುಕ್ ಮಾಡಿಕೊಂಡು, ಗ್ರಿಲ್ ಮಾಡ್ಕೊಂಡು ತಿನ್ಬೋದು, ಫ್ರೈ ಮಾಡಬಾರ್ದು. ಎಲ್ಲ ಥರದ್ದು ತರಕಾರಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಚಪಾತಿ, ರೊಟ್ಟಿ ಇಂಥದನ್ನ ಕಡಿಮೆ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇಟ್ಕೊಂಡು ತಿನ್ಬೋದು. ನಾನು ಆ್ಯಸ್ ಎ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಹೇಳೋದು, ನೀವು ಯಾವುದೋ ಒಂದು ಆಹಾರದ ಬಗ್ಗೆ ಹೆದರ್ಕೊಬಾರ್ದು. ನಿಮ್ಮ ಆಹಾರ ಏನನ್ನೋದನ್ನ ಪ್ರಾಪರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಎಲ್ಲದನ್ನು ಒಂದು ರೀಸನೇಬಲ್ ಪೋರ್ಷನ್ ಥರ ತೊಗೊಬೋದು. ಈಗ ಮನೆಯಲ್ಲೇ ಮಾಡಿರೋ ಪನ್ನೀರ್ ಅಂದರೆ ನಿಮಗೆ ಕ್ವಾಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅಥವಾ ಪನ್ನೀರ್ ಹೊರಗಡೆ ಸೋರ್ಸಸ್ಸು ಒಂದು ಒಳ್ಳೆ ರಿಲಯಬಲ್ ಸೋರ್ಸಿಂದ ತೊಗೊಂಬಂದು ತರಕಾರಿ ಎಲ್ಲ ಥರದ್ದು ಫುಡ್ಸ್ ಜೊತೆ ತಿನ್ನಬೇಕು. ಆದಷ್ಟು ಸಕ್ಕರೆ ಅಂಶ,
ಪ್ರೋಸೆಸ್ಡ್ ಜಂಕ್ ಫುಡ್ಸ್ ಅಂಥದನ್ನ ಕಟ್ ಮಾಡಿ. ಬರೀ ಯಾವುದೋ ಒಂದೋ ಎರಡೋ ದಿನ ಹೆಲ್ತಿಯಾಗಿ ತಿಂದ್ಬಿಟ್ಟು ಲಿವರ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಯಾವಾಗೋ ಅಪರೂಪಕ್ಕೆ ಒಂದೊಂದ್ಸರಿ ಯಾವುದೋ ಒಂದು ಅನ್‌ಹೆಲ್ತಿಯಾಗಿ ತಿಂದ್ಬಿಟ್ಟು ಲಿವರ್ ಡೆಸ್ಟ್ರಾಯ್ ಆಗಲ್ಲ. ಓವರಾಲ್ ಜೀವನ ಶೈಲಿ ಯಾವ ಥರ ಇದೆ, ದಿನಚರಿ ಯಾವ ಥರ ಇದೆ, ಡೈಲಿ ಹ್ಯಾಬಿಟ್ಸು ಕನ್ಸಿಸ್ಟೆಂಟು ಪ್ರತಿದಿನ ಏನು ಮಾಡ್ತೀರಾ ಅದು ಮೋಸ್ಟ್ ಇಂಪಾರ್ಟೆಂಟು. ಸೊ ಪನ್ನೀರಿಂದ ಫ್ಯಾಟಿ ಲಿವರ್ ಆಗೋದಿಲ್ಲ. ಪನ್ನೀರು ನಿಮಗೆ ಶತ್ರು ಅಲ್ಲ. ಓವರ್ ಈಟಿಂಗು, ಜಾಸ್ತಿ ತಿನ್ನೋದು, ತೂಕ ಜಾಸ್ತಿ ಆಗ್ತಾ ಇರೋದು, ಸೋಮಾರಿತನ, ಸಕ್ಕರೆ ಅಂಶ ಇಂಥವು ಮೇನ್ ಡ್ರೈವರ್ಸ್ ಆಫ್ ಫ್ಯಾಟಿ ಲಿವರ್ ಡಿಸೀಸ್. ಸೊ ಪನ್ನೀರು ನಿಮ್ಮ ಒಂದು ಆರೋಗ್ಯಕರವಾಗಿರೋ ಹೆಲ್ತಿ ಡಯೆಟ್ ಪಾರ್ಟ್ ಆಫ್ ಇಟ್ ಇರ್ಬೋದು. ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ ಒಂದು ಅದ್ಭುತವಾಗಿರೋ ಪ್ರೋಟೀನ್ ಅದು. ಫ್ಯಾಟಿ ಲಿವರ್ ಡಿಸೀಸ್ ಇದ್ರೆ ಅದನ್ನ ತಿನ್ಬೇಕಂದ್ರೆ ಅದನ್ನ ಜಾಸ್ತಿ ತಿನ್ಬಾರ್ದು ಅಂತಲ್ಲ, ಒಂದು ಸೆನ್ಸಿಬಲ್ ಪೋರ್ಷನ್ನು, ಸ್ಮಾಲ್ ಟು ಮೀಡಿಯಂ ಪೋರ್ಷನ್ ಇಟ್ಕೊಳ್ಳಿ. ಯಾವುದು ಜಾಸ್ತಿ ಒಳ್ಳೇದಲ್ಲ. ಈ ಫೇಕ್ ಪನ್ನೀರ್ ಅದು ಇದು ಅಂತ ಅದ್ರ ಬಗ್ಗೆ ಜಾಸ್ತಿ ಭಯ ಪಡಬೇಡಿ. ಯಾವುದೋ ಟ್ರಸ್ಟೆಡ್ ಬ್ರ್ಯಾಂಡ್ಸ್ನ ನೋಡಿ. ಕೆಲವೊಂದು ಟೈಮ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ಏನೇನೋ ಹೇಳ್ತಾರೆ ಅಂತ ಹೇಳಿ ಬರೀ ಅದಕ್ಕೂ ಎಲ್ಲೋ ಒಂದೋ ಎರಡೋ ಇನ್ಸಿಡೆಂಟ್ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಭಯಪಟ್ಟು ಪನ್ನೀರ್ ತಿನ್ನೋದನ್ನು ನಿಲ್ಲಿಸಬಾರ್ದು. ಯಾಕಂದರೆ ಲಿವರ್ಗೆ ನಿಮಗೆ ಪನ್ನೀರ್ ತಿನ್ನೋದ್ರಿಂದ ಏನು ಸಮಸ್ಯೆ ಇಲ್ಲ. ಧನ್ಯವಾದ.